ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನೆ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ನಾಗೇಶ್ ಅವರು ಆಗಲಿರ್ತಕ್ಕಂಥದ್ದು ನನ್ನ ಕ್ಷೇತ್ರದ ಜನತೆಗೆ ಬಹಳ ನಷ್ಟ ಆಗಿದೆ, ದುಃಖನೂ ತಂದಿದೆ. ಬಹುಶಃ ತಮಗೆ ಗೊತ್ತಿರ್ಬೋದು, ಅವರು ತಂದೆನೂ ಇಲ್ಲಿ ಶಾಸಕರಾಗಿದ್ದರು. ನನ್ನ ಜೊತೆ ಬಹಳ ಆತ್ಮೀಯತೆಯಿಂದ ಇದ್ದರು. ನನಗೆ ಒಂದು ಚುನಾವಣೆಯಲ್ಲಿ ತುಂಬ ಸಹಾಯನೂ ಮಾಡಿದ್ರು ನಾನು ಫಸ್ಟ್ ಟೈಮ್ ಗೆದ್ದಾಗ. ಆವಾಗ ನಾಗೇಶ್ ಅವರು ರಾಜಕೀಯವಾಗಿ ಬಂದಿರಲಿಲ್ಲ, ABVP ಮುಖಾಂತರ ಮತ್ತೆ ಬಹಳ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇದ್ರು, ಸರಳ ಸ್ವಭಾವದವರು. ಈಗಾಗಲೇ ಅವ್ರಿಗೆ 1.5 ವರ್ಷದಿಂದ ಬಹಳ ಕಾಯಿಲೆ ಬಂದು ಕೂತ್ಬಿಟ್ಟಿದ್ರು. ಪಾಪ ಮನೆಗೆ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ಸಚಿವರಾದ್ಮೇಲೆ ಫಸ್ಟ್ ಟೈಮ್ ನನ್ನ ಮನೆಗೆ ಬಂದು ಷಡಾಕ್ಷರಿ ಅವರೇ, ನನಗೆ ನೀವು ಪೂರ್ಣ ಸಹಕಾರ ಕೊಡಬೇಕು, ನಾನು ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನನ್ನ ಸಂಪೂರ್ಣವಾದ ಬೆಂಬಲ ತಮಗಿರ್ತದೆ, ತಾವು ಕೆಲಸ ಮಾಡ್ಬೋದು, ನಿಮ್ಮ ಜೊತೆ ಸದಾ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಬಹುಶಃ ಅವರು ಕಾಯಿಲೆ ಬಿದ್ದಾಗಲೂ 2-3 ಬಾರಿ ಅವ್ರ ಮನೆಗೆ ಹೋಗಿದ್ದೆ. ಅದು ಅದೇ ಥರ ಬ್ರೈನ್ ಟ್ಯೂಮರ್ ನನ್ನ ಸಹೋದರನಿಗೂ ಹಾಗೆ ಒಂದು 6-7 ತಿಂಗಳು ಇದ್ದರು ಅಷ್ಟೇ. ಇವರು 2ನೇ ಸರಿ ಆಪರೇಷನ್ ಮಾಡಿದ್ಮೇಲೆ ಸ್ವಲ್ಪ ದಿವಸ ಉಳ್ಕೊಂಡ್ರು. ಪಾಪ ಅವರು ಬಹಳ ಪ್ರಯತ್ನ ಮಾಡಿದ್ರು, ದೇವರು ಅವ್ರನ್ನ ಬಿಡಲಿಲ್ಲ. ಸರಳ ಸ್ವಭಾವದವರು, ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆ ತಂದಿರತಕ್ಕಂಥವ್ರು, ಮತ್ತೆ ಮೂಲತಃ ವ್ಯಾಪಾರದಲ್ಲಿ ಬಂದಿರ್ತವ್ರು. ನಾವೆಲ್ಲ ಕೊಬ್ಬರಿ ವ್ಯಾಪಾರ ಮಾಡ್ತಕ್ಕಂಥವ್ರು. ಅವ್ರ ತಂದೆನೂ ಅಷ್ಟೇ, ಅವರು ಸರಳ ಸ್ವಭಾವದವರು, ದೈವ ಭಕ್ತರು, ಒಳ್ಳೆ ಕೆಲಸವನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರೆಲ್ಲರೂ ಮಾಡಿ ಬಿಟ್ಟಿರ್ತಕ್ಕಂಥ ಅದನ್ನ ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಕ್ಷೇತ್ರಕ್ಕೆ ನಾನು ಸಹ ಉತ್ತಮವಾದಂಥ ಕೆಲಸವನ್ನು ಸೇವೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಪಟ್ಟಿದ್ದಾನೆ. ಮತ್ತು ಅವ್ರ ಕುಟುಂಬದವರು ಭಾಳ ಎಲ್ಲರೂ ಸರಳ ಜೀವಿಗಳೇ. ಅವ್ರಿಗೆ ಆ ಭಗವಂತ ಅವರ ದುಃಖವನ್ನು ಭರಿಸ್ತಕ್ಕಂಥ, ಅವರ ಅಗಲಿಕೆಯ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿತ್ತಕ್ಕಂತ ಹೇಳಿ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮುಂದಿನ ದಿನಗಳಲ್ಲಿ ಅವರ ಕುಟುಂಬದವರು ಇನ್ನೂ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ತಿಳಿಸ್ತೇನೆ. ಮಧು ಬಂಗಾರಪ್ಪನವರು. ಸಭಾಧ್ಯಕ್ಷರೇ, ಏನು ಇವತ್ತು BC